ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾನು ಮದರ್ ಪ್ರಾಮಿಸ್ ಅನ್ನೋ ಫಿಲಮ್ನ ಪ್ರೀಮಿಯರ್ ಶೋ ನೋಡ್ಕೊಂಬಂದಿದ್ದೀನಿ. ಈ ಫಿಲಮ್ ಹೇಗಿತ್ತು, ನನಗೆ ಹೇಗೆ ಅನಿಸ್ತು, ನಾನು ಔಟ್ ಆಫ್ 5 ಎಷ್ಟು ಸ್ಟಾರ್ಸ್ ಕೊಡ್ತೀನಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಫಿಲಮಲ್ಲಿ ಯಾರ್ಯಾರು ಏನೇನು ಪಾತ್ರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದೊಂದಾಗಿ ಹೇಳೋದಕ್ಕಿಂತ ನೀವು ಈ ಫಿಲಮ್ದು ಪೋಸ್ಟರ್ ನೋಡಿರಬೇಕು. ಸೊ ಅವರೆಲ್ಲ ಈ ಒಂದು ಫಿಲಮಲ್ಲಿ ಮುಖ್ಯ ಒಂದು ಪಾತ್ರಗಳು ಅಂತ ಹೇಳ್ಬೋದು. ಸೊ ಅಲ್ಲಿ ಆ ಪೋಸ್ಟರಲ್ಲಿ ಒಬ್ಬರೊಬ್ಬರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಫಿಲಮಲ್ಲಿ ಒಂದೊಂದು ಏನು ಮೈನ್ಯೂಟ್ ಡೀಟೇಲ್ಸ್ ಇರುತ್ತೋ ಅದನ್ನು ಫಿಲ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮೇನ್ ಕ್ಯಾರೆಕ್ಟರ್ಸ್ ಹೇಳ್ಕೊಂಡು ಬರ್ತೀನಿ. ಫಸ್ಟ್ನೇವನ್ ಬಂದ್ಬಿಟ್ಟು ರಾಸಿ ಅಂತ ಇರ್ತಾನೆ. ರಾಸಿ ಬಂದ್ಬಿಟ್ಟು ನಮ್ಮ ಧನಂಜಯ್ ಅವರು. ಅದಾದಮೇಲೆ ನೆಕ್ಸ್ಟು ದೊನ್ನೆ ಬಿರಿಯಾನಿ ಅಂತ ಇರ್ತಾರೆ, ಅವ್ರು ಬಂದುಬಿಟ್ಟು ಅವ್ರ ಫ್ರೆಂಡು. ಇನ್ನು ಮಿಕ್ದವರೆಲ್ಲ ಫಿಲಮಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲ ಅವರ ಗ್ಯಾಂಗ್ ಮೆಂಬರ್ಸು. ಸೊ ಇವಾಗ ಮೇಯ್ನು ಸ್ಟೋರಿ ಲೈನ್. ಸೊ ಸ್ಟೋರಿ ಲೈನ್ ಏನಪ್ಪ ಅಂತ ಅಂದರೆ, ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಆ ಇಬ್ಬರು ಫ್ರೆಂಡ್ಸು ಒಂದು ವಿಷಯಕ್ಕೋಸ್ಕರ ಇಬ್ಬರು ಬೇರೆ ಬೇರೆ ಆಗಿರ್ತಾರೆ. ಆ ಬೇರೆ ಬೇರೆ ಮಾಡೋದಕ್ಕೋಸ್ಕರ ಇನ್ನೊಬ್ಬ ಯಾರೋ ಬಂದಿರ್ತಾನೆ, ಅವನದೇನೋ ಆಗುತ್ತೆ ಕತೆ. ಇಲ್ಲಿ ಒಂಥರ ಏನು ಅಂತ ಅಂದರೆ ಮಿಕ್ಸ್ಡ್, ಅಂದರೆ ಲೈಕ್ ಅಲ್ಲೂ ಏನೋ ಓಡ್ತಾ ಇರುತ್ತೆ, ಇಲ್ಲೂ ಏನೋ ಓಡ್ತಿರುತ್ತೆ. ಆಮೇಲೆ ಲಾಸ್ಟಿಗೆ ಈಗ ಹೆಂಗೆ ಎಲ್ಲ ಕನೆಕ್ಟ್ ಆಗುತ್ತೋ ಅದೇ ಥರ ಈ ಕಡೆಯಿಂದನೂ ಕನೆಕ್ಟ್ ಆಗುತ್ತೆ, ಈ ಕಡೆಯಿಂದನೂ ಕನೆಕ್ಟ್ ಆಗುತ್ತೆ, ಈ ಕಡೆಯಿಂದನೂ ಕನೆಕ್ಟ್ ಆಗುತ್ತೆ ಸ್ಟೋರಿ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಅಂದರೆ ವಿಷಯ ಇಲ್ಲಿ ಈ ಮದರ್ ಪ್ರಾಮಿಸ್, ಈ ಪ್ರಾಮಿಸ್ ಬಗ್ಗೆ, ಆಮೇಲೆ ಅದ್ರದ್ದು ಏನಂತಾರೆ ವಾಟ್ ಈಸ್ ದಟ್ ಇಂಪ್ಯಾಕ್ಟ್ ಫಿಲಮ್ನ ಒಂಥರ ಬೆಂಗಳೂರಲ್ಲಿ ಮಾಡಿದ್ದಾರೆ ಅಂತ ಅನಿಸೋದು. ಯಾಕೆ ಅಂತ ಅಂದರೆ ಆ ಓಲ್ಡ್ ಬ್ಯಾಂಗ್ಳೂರ್ ವೈಬ್ಸ್ ಬರ್ತಾಯಿತ್ತು. ಆಮೇಲೆ ನೆಕ್ಸ್ಟು ಒಂದೊಂದು ಕಾಮಿಡಿಗಳು ಈ ನಮ್ಮ ಚೈಲ್ಡ್ಹುಡ್ಡು ಲೈಕ್ ಸ್ಕೂಲ್ ಡೇಸು, ಕಾಲೇಜ್ ಡೇಸಲ್ಲಿ ನಾವು ಕಾಮಿಡಿ ಮಾಡ್ತಿರ್ತೀವಲ್ಲ, ಸೊ ಆ ಥರ ಕಾಮಿಡಿ ಸಿಂಕ್ ಆಗೋದು ನಮ್ಮ ಲೈಫಿಗೂ ಮತ್ತು ಆ ಫಿಲಮ್ದಲ್ಲಿ ಮಾಡ್ತಿರೋ ಕಾಮಿಡೀಸು. ಈ ಮದರ್ ಪ್ರಾಮಿಸ್ ಜೊತೆಗೆ ಇನ್ನೊಂದು ಏನಪ್ಪ ತೋರಿಸಿದ್ದಾರೆ ಅಂದರೆ ಈ ಫಿಲಮಲ್ಲಿ ಟೀಚರ್ನ ಮಹತ್ವ ಏನು ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಹೇಳ್ತಾರಲ್ಲ ಲೈಕ್ ಯಾರೂ ಬೆಂಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಬಟ್ ಒಬ್ಬ ಟೀಚರ್ ಇಲ್ಲ ಒಬ್ಬರು ಟೀಚರು ಯಾರನ್ನು ಬೇಕಾದ್ರೂ ಬೆಂಡ್ ಮಾಡ್ಬೋದು. ಅದು ರೌಡಿ ಆಗಿರಲಿ, ಇಲ್ಲಾಂದರೆ ಯಾವುದೇ ಗುಂಡ ಆಗಿರಲಿ, ಇಲ್ಲ ಯಾವುದೇ ಕೆಟ್ಟು ಮನುಷ್ಯ ಆಗಿರಲಿ. ಈ ಫಿಲಮ್ದು ಕ್ಲೈಮ್ಯಾಕ್ಸಿಗೆ ಬರೋದಾದರೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದೆ ನಿಮಗೆ, ಟೀಚರು ಮತ್ತು ಈ ಮದರ್ ಪ್ರಾಮಿಸ್ಸು ಇವೆರಡು ಒಂದೇ. ಅಂದರೆ ಟೀಚರ್ ಹೇಳಿದ ಮಾತು ಕೇಳಬೇಕು, ಅದಾದಮೇಲೆ ಮದರ್ ಪ್ರಾಮಿಸ್ಗೆ ಸಖತ್ತು ಪ್ರಾಮುಖ್ಯತೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಫಿಲಮ್ ಮೂಲಕ ನಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಫಿಲಮ್ನ ಪ್ಲಸ್ ಪಾಯಿಂಟ್ ಏನಂತ ಅಂತಂದರೆ, ಸೊ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಒಂಥರ ಇಟ್ಸ್ ರಿಯಲಿಸ್ಟಿಕ್ ಅಂತ ತೋರಿಸುತ್ತೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ಎಲ್ಲರೂ ಅವ್ರಿಗೆ ಏನೇನು ಪಾತ್ರ ಕೊಟ್ಟಿದ್ರು ನೀಟಾಗಿ ಜಸ್ಟಿಸ್ ಸರ್ವ್ ಮಾಡಿದ್ದಾರೆ ಅನಿಸ್ತು. ಇದ್ರ ಜೊತೆಗೆ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಏನು ಅಂತ ಅಂದರೆ, ಈ ಫಿಲಮ್ನ ಮೂವಿ ಮಾಡೋಕ್ಕಿಂತ ವೆಬ್ ಸೀರೀಸ್ ಮಾಡಿದರೆ ಇನ್ನೂ ಇಂಪ್ಯಾಕ್ಟ್ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ, ಈ ಮೂವಿ ಆಲ್ಮೋಸ್ಟ್ 2 hours 45 minutesವರೆಗೂ ಇದೆ. ಸೊ ಲೈಕ್ 3 hours ನೀವು ಥಿಯೇಟ್ರಲ್ಲಿ ಇರಬೇಕಾಗುತ್ತೆ. ಸೊ ಈ 3 hours ಬೇಕಿತ್ತಾ ಅಂತ ಅಂದ್ಬಿಟ್ಟು, ಅಂದರೆ ಲೈಕ್ ಈ ಕ್ಲೈಮ್ಯಾಕ್ಸಲ್ಲೇ ಆ್ಯಕ್ಚುಲಿ ನಿಜವಾದ್ದು ಏನು ಮೂವಿಗೆ ಬೇಕಾಗಿರೋದು ಅದಿರೋದು. ಸಾಂಗ್ಸ್ ವಿಚಾರಕ್ಕೆ ಬರೋದಾದರೆ ಸಾಂಗ್ಸು ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಲೈಕ್ ಆರ್ ಸಿ ಬಿ ಆ್ಯಂಥಮ್ ಅಂತ ಹೇಳ್ಬೋದು, ಆ ಥರ ಲೈಕ್ RCB ಪಾರ್ಟಿ ಸಾಂಗ್ ಅಂತ ಹೇಳ್ಬೋದು, ಆ ಥರ ಇದೆ. ಆಮೇಲೆ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮದರ್ ಸೆಂಟಿಮೆಂಟ್, ಈ ಥರ ಒಂದು ಸಾಂಗ್ ಇದೆ. ಆಮೇಲೆ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಟೀಚರ್ ಸೆಂಟಿಮೆಂಟು, ಅದೊಂದು ಸಾಂಗ್ ಇದೆ. ಸೊ ಆ ಟೀಚರ್ ಸೆಂಟಿಮೆಂಟ್ ಸಾಂಗು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಅದೇ ನೀವು ಯೂಟ್ಯೂಬಲ್ಲಿ ಕೇಳಿರ್ತೀರ ಈ ಸಾಂಗು, ಓ ಬೆಳಕೆ ಬಾ ಮನಕ್ಕೆ ನಾ ತುಂಬಿಕೊಳ್ಳುವೆ ಅಂತ ಅಂದ್ಬಿಟ್ಟು ಈ ಸಾಂಗ್ ಇದೆ, ಸಕ್ಕತ್ತಾಗಿದೆ. ನೀವು ಯೂಟ್ಯೂಬ್ ಚಾನಲಲ್ಲಿ ಡಾಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಲ್ಲಿ ನೀವು ಇದನ್ನು ನೋಡಿ, ಸಕ್ಕತ್ತಾಗಿದೆ. ವಿಜುವಲು ಚೆನ್ನಾಗಿದೆ, ಪ್ಲಸ್ ಕಿವಿ ಕೇಳಿಸ್ಕೊಳ್ಳೋಕ್ಕೂ ಇಂಪಾಗಿದೆ ಅಂತ ಹೇಳ್ಬೋದು. ಸೊ ಮೇಯ್ನು ಇವಾಗ 5 ಸ್ಟಾರ್ಸಿಗೆ ಎಷ್ಟು ಸ್ಟಾರ್ಸ್ ಕೊಡ್ತೀನಿ ಅಂತ ಅಂದರೆ, ಸೊ 5ಗೆ ನಾನು 3 ಸ್ಟಾರ್ಸ್ ಕೊಡ್ತೀನಿ.
ಆ್ಯಕ್ಚುಲಿ 3.5 ಸ್ಟಾರ್ಸ್ ಕೊಡೋಣ ಅಂತಿದ್ದೆ, ಬಟ್ ಈ 0.5 ಯಾಕೆ ತೆಗ್ದಿದ್ದೀನಿ ಅಂತಂದರೆ ದಿಸ್ ಈಸ್ ರಿಯಲಿ ಡ್ಯೂ ಟು ಇದನ್ನು ಮೂವಿ ಮಾಡ್ದಲ್ಲೇ ವೆಬ್ ಸೀರೀಸ್ ಮಾಡಿಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ ಆಗಿರೋದು. ನಿಮಗೆ ಹೇಗನ್ನಿಸ್ತು, ಏನನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ, ಮತ್ತು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ತನಕ ನೀವು ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.